ಅಮೆರಿಕದ ಅಂಗಳದಲ್ಲಿ ಭಾರತೀಯರ ಶಿಕ್ಷಣ ಪತಾಕೆ, ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದೂಸ್ಥಾನಿಗಳದ್ದೇ ಮೇಲುಗೈ. ಯಾರು ಹೆಚ್ಚು ಓದಿದವರು? ಅಮೆರಿಕದ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಬಯಲಾಯಿತು ಕುತೂಹಲಕಾರಿ ಸತ್ಯ. 7-8 ಸಮುದ್ರ ದಾಟಿ ಅತ್ಯಂತ ಡೆವಲಪ್ಮೆಂಟ್ ಕಂಟ್ರಿ ಅಮೆರಿಕಾದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿಯೂ ಕೂಡ ಭಾರತೀಯರದ್ದೇ ಮೇಲುಗೈ. ಹಾಗಾದರೆ ಯಾರು ಹೆಚ್ಚು ಓದಿದವರು? ಒಂದು ಸಮೀಕ್ಷೆಯಲ್ಲಿ ಬಯಲಾಗಿದೆ. ಅಮೆರಿಕದ ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಬಯಲಾಯಿತು ಅತ್ಯಂತ ಕೌತುಕ ಮೂಡಿಸುವ ಸತ್ಯ. ವಿಶ್ವದ ದೊಡ್ಡಣ್ಣನ ನಾಡಿನಲ್ಲಿ ಭಾರತೀಯ ಮೂಲದವರ ಆಧಿಪತ್ಯ ನೋಡಿ. ಪದವಿ ಮಾತ್ರವಲ್ಲ, ಸ್ನಾತಕೋತ್ತರ ಶಿಕ್ಷಣದಲ್ಲೂ ಹಿಂದೂಸ್ಥಾನಿಗಳೇ ಫಸ್ಟು. ಪ್ಯೂ ರಿಸರ್ಚ್ನಿಂದ ಪವರ್ಫುಲ್ ವರದಿ. ವಲಸೆ ಹೋದವರೇ ಈಗ ಅಮೆರಿಕದ ಜ್ಞಾನದ ಬೆನ್ನೆಲುಬು. ಅಧ್ಯಯನದಲ್ಲಿ ಬಯಲಾದ ಸಮುದಾಯವಾರು ಶಿಕ್ಷಣದ ಅಂತರ. ಅಮೆರಿಕದ ಅತ್ಯಂತ ಸುರಕ್ಷಿತ ಧಾರ್ಮಿಕ ಸಮುದಾಯವಾಗಿ ಹೊರಹೊಮ್ಮಿದ ಹಿಂದೂಗಳು. 10 ಹಿಂದೂಗಳಲ್ಲಿ 7 ಮಂದಿ 70% ಉನ್ನತ ಪದವೀಧರರು ಅಂತ ಹೇಳಿ ಸಮೀಕ್ಷೆ ಹೇಳ್ತಿದೆ. ದಶಕಗಳಿಂದ ಶಿಕ್ಷಣದಲ್ಲಿ ಮುಂದಿದ್ದ ಯಹೂದಿ ಸಮುದಾಯ 65%, ಈಗ 2ನೇ ಸ್ಥಾನಕ್ಕೆ ಬಂದಿದೆ. ಅಮೆರಿಕದ ರಾಷ್ಟ್ರೀಯ ಸರಾಸರಿ 35%ರಷ್ಟಿದ್ದರೆ ಹಿಂದೂಗಳ ಸಾಧನೆ ಇದರ ಅರ್ಧದಷ್ಟಿದೆ. ಮುಸ್ಲಿಮರು, ಬೌದ್ಧರು, ಆರ್ಥೋಡಾಕ್ಸ್ ಕ್ರಿಶ್ಚಿಯನ್ನರು ಸರಾಸರಿಗಿಂತ ತುಸು ವ್ಯತ್ಯಾಸದಲ್ಲಿದ್ದಾರೆ. ಇವರಲ್ಲಿ ಪ್ರತಿ 10ರಲ್ಲಿ 4 ಮಂದಿ ಮಾತ್ರ ಪದವೀಧರರು. ಇದು ಕೇವಲ ಅಂಕಿಅಂಶವಲ್ಲ, ಭಾರತೀಯರ ಜಾಗತಿಕ ಶಕ್ತಿಯ ಮುನ್ಸೂಚನೆ. ಅಮೆರಿಕದ ಅಂಗಳದಲ್ಲಿ ಅಕ್ಷರ ಜ್ಞಾನಿಗಳ ಸಂಖ್ಯೆ ಸಮೀಕ್ಷೆಯ ಮುಖಾಂತರ ಹೊರಬಿದ್ದಿದೆ. ಅಮೆರಿಕ ಎನ್ನುವಂತಹ ಮುಂದುವರಿದ ರಾಷ್ಟ್ರ ಇಡೀ ಜಗತ್ತನ್ನೇ ಕಂಟ್ರೋಲಿಗೆ ತರಬಲ್ಲಬಹುದಾದ ಶಕ್ತಿಯನ್ನು ಸಂಪಾದಿಸಲು ಕ್ಷಣ ಕ್ಷಣಕ್ಕೂ ಯೋಚಿಸುವಂತಹ ಒಂದು ದೇಶ. ಆ ದೇಶದಲ್ಲಿ ಭಾರತೀಯರು, ಆ ಭಾರತೀಯರಲ್ಲೂ ಒಂದು ಸಮುದಾಯ ಶಿಕ್ಷಣ ಕ್ಷೇತ್ರದಲ್ಲಿ ಮೇಲುಗೈ ಸಾಧಿಸುತ್ತೆ ಅನ್ನೋದಾದರೆ ಭಾರತಕ್ಕೊಂದು ಹೆಮ್ಮೆ. ಈ ಹಿಂದೆ ಕೇವಲ 4% ಇರ್ತಕ್ಕಂತಹ ಯಹೂದಿಗಳು, ಯಹೋಬಾಗಳು ಅಮೆರಿಕಾದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಸ್ಥಾನ ಮುಂದಿದ್ರು. ಸ್ನಾತಕೋತ್ತರ ಪದವಿ, ಇನ್ನುಳಿದಂತಹ ಪದವಿಗಳಲ್ಲಿ ಪ್ಯೂ ರಿಸರ್ಚ್ನಿಂದ ಪವರ್ಫುಲ್ ವರದಿ ಈಗ ಬಂದಿದೆ. ಏನಂದರೆ ಭಾರತದ ಹಿಂದೂ ಸಮುದಾಯದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಮೇಲುಗೈ ಸಾಧಿಸಿದ್ದಾರೆ, ಜ್ಞಾನದ ಬೆನ್ನೆಲುಬಾಗಿ ಮೂಡಿ ಬಂದಿದ್ದಾರೆ. ಇದರರ್ಥ ಇದು ಕೇವಲ ಒಂದು ಸಮುದಾಯಕ್ಕೆ ಸಿಗಬೇಕಾದ ಕೀರ್ತಿ ಅಲ್ಲ, ಬದಲಾಗಿ ಇಡೀ ಭಾರತೀಯರಿಗೆ ಸಿಗಬೇಕಾದಂತಹ ಕೀರ್ತಿ. ಅಮೆರಿಕದ ಅತ್ಯಂತ ವಿಶ್ವಾಸಾರ್ಹ ಸಮೀಕ್ಷೆಗಳಲ್ಲಿ ಅದು ಕೂಡ ಒಂದು. 10 ಹಿಂದೂಗಳಲ್ಲಿ 7 ಜನ ಪದವೀಧರರಾಗ್ತಿದ್ದಾರೆ. ದಶಕಗಳಿಂದ ಶಿಕ್ಷಣದಲ್ಲಿ ಮುಂದಿದ್ದ ಯಹೂದಿ ಸಮುದಾಯ ಅವರನ್ನು ಹಿಂದಿಕ್ಕಿದೆ. ಅಮೆರಿಕದ ರಾಷ್ಟ್ರೀಯ ಸರಾಸರಿ 35%ರಷ್ಟಿದ್ದರೆ ಹಿಂದೂಗಳ ಸಾಧನೆ ಮೇಲುಗೈ ಸಾಧಿಸಿದೆ. ಇನ್ನು ಬೇರೆ ಬೇರೆ ಸಮುದಾಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವ್ಯತ್ಯಾಸದಲ್ಲಿದೆ. ಒಟ್ಟಾರೆ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಭಾರತೀಯರದ್ದೇ ಮೇಲುಗೈ ಅನ್ನೋದು ಭಾರತಕ್ಕೆ ಸಂದಿದ ಮತ್ತೊಂದು ಜಯ. ಇದು ಕೇವಲ ಅಂಕಿಅಂಶವಲ್ಲ, ಭಾರತೀಯರ ಜಾಗತಿಕ ಶಕ್ತಿಯ ಮುನ್ಸೂಚನೆ. ನಾವು ನಮ್ಮ ದಾಪುಗಾಲಿನ ಶಕ್ತಿಯನ್ನು ತೋರಿಸ್ತಾ ಇದ್ದೀವಿ ಜಗತ್ತಿಗೆ. ಒಂದು ಕಡೆ ಆರ್ಥಿಕವಾಗಿ ಮುಂದುವರಿತಾ ಇದೆ ಭಾರತ. ಜಗತ್ತಿನಲ್ಲೇ 3ನೆಯ ಅತಿದೊಡ್ಡ ದೇಶವಾಗಿ ಹೊರಹೊಮ್ಮೋದಕ್ಕೆ, ವಿಶ್ವಗುರುವಾಗಿ ಭಾರತ ಮೂಡೋದಕ್ಕೆ ಎಲ್ಲ ತರಹದ ಸಕಲ ಸಿದ್ಧತೆಗಳು ಕೂಡ ಭಾರತದಿಂದ ನಡೀತಾ ಇದೆ. ಮುಂದುವರಿದ ರಾಷ್ಟ್ರಗಳ ಜೊತೆ ಒಪ್ಪಂದ ಮಾಡಿಕೊಳ್ತಿದೆ. ಅದು ವ್ಯಾವಹಾರಿಕ ಒಪ್ಪಂದ, ಸಾಮಾಜಿಕ ಒಪ್ಪಂದ, ಹೀಗೆ ಎಲ್ಲ ತರಹದಲ್ಲೂ ಕೂಡ ಭಾರತ ಅಭಿವೃದ್ಧಿಯತ್ತ ದಾಪುಗಾಲಿಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಭಾರತ ಹೆಸರು ಮಾಡ್ತಿದೆ ಅನ್ನುವುದಾದರೆ ನಿಜಕ್ಕೂ ಕೂಡ ಭಾರತೀಯರಿಗೆ ಹೆಮ್ಮೆ ತರುವಂತಹ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.